ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೆ, ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಬಿರಿಯಾನಿಗೆ ಏನೇನು ಈರುಳ್ಳಿ ಮತ್ತು ಪುದೀನ, ಚಕ್ಕೆ, ಲವಂಗ, ಪಲಾವ್ ಎಲೆ ಬರುತ್ತಲ್ಲ ಅದೆಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ. ಸೊ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನೋಡಿ, ನಾನು ಹಾಗೆ ಥಿಯೇಟರ್ಗೆ ಹೋಗಿದ್ವಿ ಫಿಲಮ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಆ ಫಿಲಮಲ್ಲಿ ಆ್ಯಕ್ಟ್ ಮಾಡಿರುವಂಥ ಹೀರೋ ಕೂಡ ಬಂದಿದ್ದರು. ಅವ್ರನ್ನ ಮಾತಾಡ್ಸ್ಕೊಂಡು ಫೋಟೋಸ್ ತೊಗೊಂಡು ಬಂದ್ವಿ. ಆ ಕ್ಲಿಪ್ಪಿಂಗ್ನ ವೀಡಿಯೋನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಈಗ ಸ್ಪೈಸಸ್ ಹಾಕ್ತಾಯಿದ್ದೀನಿ ಅದೆಲ್ಲ. ಮತ್ತು ಗೋಡಂಬಿ ಹಾಕ್ಕೊಂಡ್ರೆ ಒಗ್ಗರಣೆಗೆ ಬಿರಿಯಾನಿನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಏನು ಚಕ್ಕೆ ಲವಂಗದೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಗೋಡಂಬಿನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟು ನಾನು ಮಿಕ್ಸಿಗೆ ಏನೇನು ಹಾಕ್ಕೊಂಡಿದ್ದೆ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟು. ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಅದನ್ನೆಲ್ಲ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ಈರುಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ಬಿರಿಯಾನಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೊಟೊ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ ಆದಮೇಲೆ ಇಲ್ಲಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೇಸ್ಟ್ನ ನಾನು ಹಾಕ್ಕೊಡ್ತೀನಿ. ಇವಾಗ ಇಲ್ಲಿ ನೋಡಿ ಚಿಕನ್ ಇದೆ, ಅರ್ಧ ಕೆಜಿ ಚಿಕನ್ ಇದೆ. ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಅಷ್ಟೇ. ಬಿರಿಯಾನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ತೀನಿ. ಇನ್ನು ಮಿಕ್ಕಿದ್ರಲ್ಲಿ ಏನಾದರೂ ಫ್ರೈ ಅಥವಾ ಕಬಾಬ್ ಏನಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಬಿರಿಯಾನಿಗೆ ಹಾಕ್ತೀನಿ, ಸಾಕಾಗುತ್ತಲ್ಲ. ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೆ ಇದಕ್ಕೆ. 3 ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಬೇಕಾದ್ರೆ ತುಪ್ಪ ಹಾಕೊಳ್ಳೋಣ. ಇವಾಗ ಒಂದು 3 ನಿಮಿಷ ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋರು ಮಸಾಲೆ ಹಂಗೆ ಫ್ರೈ ಆಗಲಿ. ಸ್ವಲ್ಪ 3 ನಿಮಿಷ ಅದಾಗಲಿ. ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ಗಾಳಿ ಜಾಸ್ತಿ, ಇದು ಫ್ರೈ ಆಗಿದೆ. ನಾವಲ್ಲೇ ಹಾಕಿದ್ದಲ್ಲ ಮಸಾಲೆ, ನೋಡಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಇಲ್ಲಿದೆ ಚಿಕನ್ ತೋರಿಸ್ಬೇಕು. ಸೊ ಚಿಕನ್ ಹಾಕ್ಕೊಳ್ತೀನಿ. ಅದನ್ನು ಕಬಾಬ್ ಮಾಡೋಣ. ನೀಟಾಗಿ ಇದೆಲ್ಲ ಪೇಸ್ಟ್ ಇರುತ್ತಲ್ಲ, ಇದೆಲ್ಲ ಫ್ರೈ ಆಗಲಿ ನೀಟಾಗಿ. ಇದು ಎಣ್ಣೆ ಸ್ವಲ್ಪ ಬೇಕಾದರೆ ಲಾಸ್ಟಲ್ಲಿ ಹಾಕ್ತೀನಿ. ನೋಡಿದ್ರಿ ಅಲ್ವಾ? ಒಗ್ಗರಣೆ ಎಲ್ಲ ಆದಮೇಲೆ ಆ ಮಸಾಲೆ ಏನು ರುಬ್ಬಿರ್ತೀವೋ ಅದೆಲ್ಲ ಎಣ್ಣೆಲಿ ಹಾಕ್ಕೊಂಡ್ಮೇಲೆ ನಾನು ಚಿಕನು ಹಾಕಿ ಅದನ್ನು ಕೂಡ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಎಷ್ಟು ಬೇಕೋ ಅಕ್ಕಿ ನೋಡ್ಬಿಟ್ಟು ಅಷ್ಟು ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಅಳತೆಯನ್ನು ಮಾಡಿಬಿಟ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಮಾಡಿಕೊಂಡು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಕಡೆ ನಾನಿಲ್ಲಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡಿದ್ದೆ, ಒಂದು 1/2 kg ಅಷ್ಟು. ಅದಕ್ಕೆ ನಾನು ಕಬಾಬ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಬಾಬ್ ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ರಿಂದ 3 ಸ್ಪೂನ್ ಅಷ್ಟಿದೆ ಇದು. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು, ಅಂದರೆ ಉಪ್ಪೇನು ಬೇಕಾಗಲ್ಲ, ಪುಡಿನಲ್ಲೇ ಇರುತ್ತೆ.
ಆದರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ನಾನು ಸಪ್ಪೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಬೇಕಂದರೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನೂ 2 ರುಬ್ಬಿ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡ್ರೆ 1 ಸ್ಪೂನಷ್ಟು ಅದನ್ನು ಕೂಡ ನಾನು ಹಾಕ್ಕೊಳ್ತೀನಿ. ಇದು ಬಿರಿಯಾನಿಗೆ ಹಾಕಿದ್ನಲ್ವ ಅದೇ ಪೇಸ್ಟ್ ಇರುತ್ತೆ, 1 ಸ್ಪೂನ್ 2 ಸ್ಪೂನಷ್ಟು ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೊಟ್ಟೆ, ಇದಿಷ್ಟೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟು ಬಿಸಿ ಬಿಸಿ ಕಾದಿರೋ ಎಣ್ಣೆಲಿ ಹಾಕ್ಕೊಂಡು ತಿಂದರೆ ಕಬಾಬು ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವು ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ತುಂಬ ರುಚಿಯಾಗಿ ಬಂದಿತ್ತು, ನೀವು ಕೂಡ ಟ್ರೈ ಮಾಡ್ಬೋದು. ಕಬಾಬ್ ಮಾಡಿ ತುಂಬ ದಿನವೇ ಆಗಿತ್ತು, ಸೊ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಕಬಾಬು ಅಥವಾ ಇದೇನಾದರೂ ಬಿರಿಯಾನಿಗೆ ಕಬಾಬ್ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಡೈರೆಕ್ಟ್ ಎಣ್ಣೆನಲ್ಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಬಟ್ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಾನು ಆಲ್ರೆಡಿ 1 ಟೈಮ್ ಇದರಲ್ಲಿ ಹಾಕಿದೆ, ಹಾಗಾಗಿ ಎಣ್ಣೆ ಕಲರ್ ಈ ಥರ ಆಗಿದೆ ಅಷ್ಟೇ. ಒಂದು 4-5 ಉಪ್ಪಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಕಿದ್ದೆ ನಾನು ಕಬಾಬ್ನ. ಸೊ ಕರೆಕ್ಟಾಗಿತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಮೂವಿ ನೋಡೋಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಇದೊಂದು ಕನ್ನಡ ಮೂವಿ. ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬ್ಲಿಂಕ್ ಅಂತ ಕನ್ನಡ ಆ ಮೂವಿ ನೇಮ್ ಹೆಸರು. ಇವರು ದೀಕ್ಷಿತ್ ಶೆಟ್ಟಿ ಅಂತ ಹೀರೋ ಇದ್ದಾರಲ್ಲ, ಅವ್ರು ಆ್ಯಕ್ಟ್ ಮಾಡಿರೋಂಥ ಮೂವಿ. ಚೆನ್ನಾಗಿದೆ, ನೋಡ್ಬೋದು. ಸಸ್ಪೆನ್ಸ್ ಆಗಿದೆ, ಅಂದರೆ ಲಾಸ್ಟ್ವರೆಗೂ ನಮಗೆ ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ಇರುತ್ತೆ. ಆ್ಯಕ್ಚುಲಿ ಎಲ್ಲೂ ಬೋರ್ ಮಾಡಿಸೋದಿಲ್ಲ, ಬೋರ್ ಆಗೋಲ್ಲ. ಚೆನ್ನಾಗಿದೆ ಮೂವಿ, 1 ಟೈಮ್ ನೋಡ್ಬೋದು. ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ಬೋದಲ್ವ. ಸೊ ಹಾಗಾಗಿ ನಿಮಗೆ ಫ್ರೀ ಇದ್ದರೆ ಯಾವಾಗಾದರೂ 1 ಟೈಮ್ ಹೋಗಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ನೋಡಿ, ಕಬಾಬ್ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಬಿರಿಯಾನಿನೂ ಲಾಸ್ಟಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ ಥಿಯೇಟರಲ್ಲಿ ಅವರು ಹೀರೋ ಕೂಡ ಬಂದಿದ್ದರು, ದೀಕ್ಷಿತ್ ಶೆಟ್ಟಿ ಅಂತ ಹೇಳಿದ್ನಲ್ವ, ಅವ್ರು ಬಂದಿದ್ದರು. ಎಲ್ಲರೂ ಅವ್ರು ಮಾತಾಡ್ತಾಯಿದ್ರು ಎಲ್ಲರ ಜೊತೆನೂ. ಸೊ ಹಾಗೆ ನಾವು ಮಾತಾಡಿಸಿಬಿಟ್ಟು 1-2 ಫೋಟೋಸ್ ತೊಗೊಂಡ್ಬಿಟ್ಟು ಬಂದ್ವಿ ಅಷ್ಟೇ. ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅದು ಕ್ಲಿಪ್ಪಿಂಗ್ಸ್ ವಿಡಿಯೋ, ನೀವು ನೋಡ್ಬೋದು. ಆದರೆ ಇಷ್ಟ ಆಗಿದೆ ಪ್ಲೀಸ್ ಗೊತ್ತಲ್ಲ, ಲೈಕ್ ಮಾಡಿ, ಓಕೆನಾ? ಹಾಗೆ ಮತ್ತೆ ಇನ್ನೊಂದು ರೌಂಡ್ ನಾನು ಕಬಾಬ್ ಹಾಕ್ಕೊಳ್ತಾ ಇದ್ದೀನಿ. ಮನೆಗೆ ನನ್ನ ತಮ್ಮ ಬಂದಿದ್ದರು, ಸೊ ಹಾಗಾಗಿ ಅವರಿಗೂ ಮತ್ತು ಮನೇಲಿರೋರಿಗೆ ಎಲ್ರಿಗೂ ಕಬಾಬ್ ಮಾಡ್ತಾಯಿದ್ದೆ. ತುಂಬ ರುಚಿಯಾಗಿ ಬಂದಿತ್ತು. ಕಬಾಬ್ ತಿಂದ್ಬಿಟ್ಟು ನೆಕ್ಸ್ಟು ನಾನು ಬಿಸಿ ಬಿಸಿ ಬಿರಿಯಾನಿನೂ ಕೂಡ ತಿನ್ನಬೇಕು. ಎಲ್ಲರೂ ತಿಂದಿದ್ರು, ಈಗ ನಾನು ಮಾತ್ರ ತಿನ್ನಬೇಕಷ್ಟೇ ಸ್ವಲ್ಪ. ಅದು ಫಸ್ಟ್ ಕಬಾಬ್ ತಿಂದ್ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ತಿಂದ್ಕೊಂಡಿರಲಿಲ್ಲ ಬಿರಿಯಾನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರಲ್ಲ. ಸೊ ಹಾಗೆ ಆ ಮೂವಿ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಏನಂತಂದರೆ, ಈ ಫಿಲಮಲ್ಲಿ ಮಾಡಿರೋಂಥ ಹೀರೋ ಇದ್ದಾರಲ್ವ, ಅವರು ಆ ಮೂವಿನಲ್ಲಿ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಾರೆ. ಸೊ ಅವರು ಒಂದು ನಾಟಕದ ಕಂಪ್ನಿಲಿ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅವ್ರಿಗೆ ಒಂದು ಲವ್ ಆಗಿರುತ್ತೆ. ಹಾಗೆ ಲೈಫ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅವ್ರಿಗೆ ಪದೇ ಪದೇ ಒಬ್ಬರು ವ್ಯಕ್ತಿ ಅಚಾನಕ್ಕಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಇವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಏತಕ್ಕೆ ಇವರು ಪದೇ ಪದೇ ನನಗೆ ಕಾಣಿಸ್ಕೊಳ್ತಿದ್ದಾರೆ ಅಂತ. ಅವ್ರನ್ನ ಡೈರೆಕ್ಟಾಗಿ ಮೀಟಾಗಿ ಕೇಳ್ತಾರೆ, ಯಾಕೆ ಈ ರೀತಿ ನನಗೆ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದಾಗ ಇವರು ಅಪ್ಪ ಮತ್ತು ಇವ್ರ ಅಮ್ಮನ ಬಗ್ಗೆ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದರೆ, ಇವರು ಹೀರೋ ಇದ್ದಾರಲ್ಲ, ಚಿಕ್ಕ ವಯಸ್ಸಿರಬೇಕಾದ್ರೇ ಅವ್ರ ಅಪ್ಪ ಮನೆ ಬಿಟ್ಟು ಹೋಗಿರ್ತಾರೆ. ಯಾಕೆ ಮನೆ ಬಿಟ್ಟು ಹೋಗಿರ್ತಾರೆ ಅಂತ ಅದೇ ಈ ಮೂವಿನಲ್ಲಿರುವಂಥ ಸಸ್ಪೆನ್ಸು. ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ, ಇಷ್ಟ ಆಗುತ್ತೆ, ಓಕೆನಾ? ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಬಟ್ ಮೂವಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಚೆನ್ನಾಗಿದೆಯಾ ಬಿರಿಯಾನಿ? ಟೇಸ್ಟ್ ಹೆಂಗಿದೆ ಅಂತ ನೀನು ಹೇಳು. ಚೆನ್ನಾಗಿದೆ. ಈಗ ನಾವು PVRಗೆ ಬಂದಿದ್ದೀವಿ. ಇದೊಂದು ಟೈಮ್ ಟ್ರಾವೆಲ್ ಮೂವಿ, ಚೆನ್ನಾಗಿದೆ, ನೋಡ್ಬೋದು. ನೀವು ಇನ್ನೂ ಒಂದಿಷ್ಟು ಜನರಿಗೆ ತಲುಪಿಸೋದಕ್ಕೆ ಅಂದರೆ ನಿಮಗೆ
ದಯವಿಟ್ಟು ನಿಮ್ಗೆ ಏನು ಅನ್ನಿಸ್ತು ಆ ರಿವ್ಯೂಸ್ನ ಬರೀರಿ, ಬರೆದು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚ್ಕೊಳ್ಳಿ. ಸಿನಿಮಾ ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸೋದಕ್ಕೆ ಸಹಾಯ ಮಾಡಿ. ಹಾಗೆ ಒಂದಿಷ್ಟು ಊಹಾಪೋಹಗಳು ಹೋಗ್ತಾ ಇದ್ವು, ಥಿಯೇಟ್ರಿಗೆ ನಾವು ಜನನ ಕರೆಸ್ತಾ ಇದ್ದೀವಿ, ನಾವೇನೋ ಟಿಕೆಟ್ಸ್ ಕೊಡ್ತಾ ಇದ್ದೀವಿ. ಯಾರಿಗಾದ್ರೂ ಇಲ್ಲಿ ಪರ್ಸ್ನಲಾಗಿ ಫೋನ್ ಮಾಡಿ ಕರೆದಿದ್ದೀನ ಸರ್? ವೀಕ್ ಟೈಮ್ ಮಧ್ಯೆ ನಾವೇ ಹಾಕ್ತಾ ಇದೀವಿ ಅಂತ ಏನೋ ಒಂದಿಷ್ಟು ಊಹಾಪೋಹಗಳು ಹೋಗ್ತಾ ಇದೆ. ಸೊ ಹಾಗಾಗಿ ಈ ವಿಚಾರನ ಇಲ್ಲಿಂದನೇ ನಿಮ್ಮ ಮುಂದೆನೇ ಮಾತಾಡೋಣ ಅಂತ ಹೇಳಿ ಈ ವಿಷಯನ ಪ್ರಸ್ತಾಪ ಪಡಿಸಿದೆ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್.